ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಶುರುವಾಗಿದೆ. ಇದರ ಬಗ್ಗೆ ದಿನಕ್ಕೊಂದು ಹೇಳಿಕೆಗಳು ಕೂಡ ಹೊರಗಡೆ ಬೀಳ್ತಾ ಇದ್ದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಟ್ರೆಂಡ್ ಸೆಟ್ಟಿಂಗ್ ನಡೀತಾ ಇದೆಯಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಡಿಕೆಶಿ ಆಪ್ತರು ಈಗಿನಿಂದಲೇ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವ್ರಿಗೇನಾದ್ರೂ ಸಿಎಂ ಸ್ಥಾನ ಸಿಗೋ ಬಗ್ಗೆ ಹಿಂಟ್ ಸಿಕ್ಕಿದೆಯಾ? ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಮೌನಕ್ಕೆ ಜಾರಿದ್ದಾರೆ, ಮೌನದ ಮೊರೆ ಹೋಗಿದ್ದಾರೆ. ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನ ಬಿಟ್ಟರೆ ಬೇರೆ ಎಲ್ಲರೂ ಮೌನಕ್ಕೆ ಶರಣಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಪುತ್ರ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನೀಡ್ತಾ ಇರುವಂತಹ ಹೇಳಿಕೆಯನ್ನು ಹೊರತುಪಡಿಸಿದ್ರೆ ಸದ್ಯ ಸಿಎಂ ಕುರ್ಚಿಯ ಸ್ಥಾನದ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಸಿಎಂ ಆಪ್ತರು. ಆದರೆ DK ಶಿವಕುಮಾರ್ ಬಣದ ಆಪ್ತರು ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, DK ಶಿವಕುಮಾರ್ ಆಪ್ತರು ಟ್ರೆಂಡ್ ಸೆಟ್ ಮಾಡ್ತಾ ಇರೋದಕ್ಕೆ ಕಾರಣ ಏನು ಶಿವಪ್ರಸಾದ್? ಖಂಡಿತವಾಗಿ ನವೀನ್, ಈಗಾಗಲೇ ರಾಜ್ಯದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದರ ನಡುವೆಯೂ ಕೂಡ ಸಿಎಂ ಮತ್ತೆ DCM ಬಣದ ನಡುವೆ ನಾಯಕತ್ವದ ಪರ ಮತ್ತೆ ವಿರೋಧದ ಚರ್ಚೆಗಳು ಕೂಡ ಈಗ ಶುರುವಾಗಿದ್ದಾವೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ವಿಚಾರ ಕುರಿತಂತೆ ತಮ್ಮ ಚಿತ್ತವನ್ನು ಹರಿಸಿದ್ರೆ ಇಲಾಖಾವಾರು ಬಜೆಟ್ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ DCM ಬಣದಲ್ಲಿ ಇರ್ತಕ್ಕಂಥ DCM ಶಿವಕುಮಾರ್ ಅವರ ಆಪ್ತ ಬಣದ ನಾಯಕರುಗಳು ಬಜೆಟ್ ನಂತರ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ, ಈ ಬಾರಿ 3ನೇ ಡೇಟ್ ಎಂದಿಗೂ ಕೂಡ ಮಿಸ್ ಆಗಲ್ಲ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇದರ ಜೊತೆಗೆ ಈ ಬಾರಿ ಹೈಕಮಾಂಡ್ ನಾಯಕರು ನಮ್ಮ ಬೇಡಿಕೆಯನ್ನ, ನಮ್ಮ ಮನವಿಯನ್ನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ನಾಯಕತ್ವ ವಿಚಾರ ಕುರಿತಂತೆ ಪದೇ ಪದೇ ಏನು DCM ಬಣದ ಶಾಸಕರುಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಬಾರಿ ಆಶಾದಾಯಕವಾದಂಥ ವಾತಾವರಣ ಆಗಲಿದೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿ ಹೈಕಮಾಂಡ್ ನಾಯಕರು ನಮ್ಮ ಮನವಿಯನ್ನ ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ರೆ ಬಜೆಟ್ ನಂತರ ಶತಾಯಗತಾಯ ನಾಯಕತ್ವ ಬದಲಾವಣೆ ಆಗಿ DCM DK ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಏರಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅವರೇ ಈ ವಿಚಾರ ಕುರಿತಂತೆ ಪರವಾದಂಥ ಹೇಳಿಕೆಗಳನ್ನು ನೀಡೋದ್ರ ಮುಖಾಂತರ ರಾಜ್ಯ ನಾಯಕರಿಗೆ ಸಂದೇಶ, ಜೊತೆಗೆ ಹೈಕಮಾಂಡ್ ನಾಯಕರುಗಳು ಕೂಡ ನಮ್ಮ ಮನವಿಯನ್ನ ಕನ್ಸಿಡರ್ ಮಾಡಲಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾದಂತ ಅಂದ್ರೆ ನಾಯಕತ್ವ ಬದಲಾವಣೆಗೆ ಬೇಕಾದಂತ ಟ್ರೆಂಡ್ ಸೆಟ್ಗೆ ಅವರು ಸಿದ್ಧತೆಯನ್ನ ನಡೆಸಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ಯಾವುದೇ ಚಟುವಟಿಕೆಗಳು ಇಲ್ಲದೇ ಇದ್ರೂ ಕೂಡ ಸದ್ಯ ಬಜೆಟ್ ಪ್ರಿಪರೇಷನ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ಹೈಕಮಾಂಡ್ ನಾಯಕರುಗಳು ಕೂಡ ಸಿದ್ದರಾಮಯ್ಯ ಅವರ ಬಜೆಟ್ ವಿಚಾರ ಕುರಿತಂತೆ ಗಮನವನ್ನು ಹರಿಸಿದ್ದಾರೆ. ಜೊತೆಗೆ ಇತರ ಸಚಿವರು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಇರ್ತಕ್ಕಂಥ ಆಪ್ತ ಸಚಿವರು ತಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನವನ್ನ ಪಡಿಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಸದ್ಯ ಬಜೆಟ್ ವಿಚಾರ ಕುರಿತಂತೆ ಗಮನವನ್ನು ಹರಿಸಿ ಅಂತಕ್ಕಂಥ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡೋದ್ರ ಮುಖಾಂತರ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಆರಂಭದಲ್ಲಿ ಸಿದ್ದರಾಮಯ್ಯ ಪರವಾಗಿ ನಿಲ್ತಿದ್ದಂತ ಸಚಿವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಬಜೆಟ್ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಆ ನಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸೋಣ, ಅಗತ್ಯವಿದ್ರೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗೋಣ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಯಾವುದೇ ನಾಯಕರುಗಳು ಕೂಡ ನಾಯಕತ್ವ ಬದಲಾವಣೆ ವಿಚಾರ, ಬಜೆಟ್ ನಂತರದ ವಿದ್ಯಮಾನಗಳ ವಿಚಾರ ಕುರಿತಂತೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇಲ್ಲ. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಅವರ ಬಣದ ಶಾಸಕರುಗಳು, ನಾಯಕರುಗಳು ನಾಯಕತ್ವದ ಪರ ವಿರೋಧದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.